ಚಿನ್ನದ ಹೊಲಗಳು ಮತ್ತು ಎತ್ತರದ ಪರ್ವತಗಳಿಂದ ಸುತ್ತುವರಿದ ಮಹಾನ್ ರಾಜ್ಯದಲ್ಲಿ ರಾಣಿ ಮೆಹರ್ ಎಂಬ ಯುವ ದಯಾಳು ರಾಣಿ ವಾಸಿಸುತ್ತಿದ್ದಳು. ಅವಳ ಸೌಮ್ಯ ಸ್ವಭಾವ, ನ್ಯಾಯಪ್ರಿಯತೆ ಮತ್ತು ಕರುಣೆಯಿಂದ ಅವಳು ಜನರ ಪ್ರೀತಿಗೆ ಪಾತ್ರಳಾಗಿದ್ದಳು. ಚಿನ್ನ ಮತ್ತು ರೇಷ್ಮೆಯಿಂದ ಹೊದಿದ ಅರಮನೆಯಲ್ಲಿ ಬದುಕಿದ್ದರೂ ಅವಳ ಹೃದಯವು ಸರಳ, ನಿಜವಾದ ಪ್ರೀತಿಗಾಗಿ ಹಾತೊರೆಯುತ್ತಿತ್ತು. ಅರಮನೆಯಿಂದ ದೂರ ಒಂದು ಚಿಕ್ಕ ಹಳ್ಳಿಯ ಗುಡಿಸಲಿನಲ್ಲಿ ವೀರ ಎಂಬ ಬಡ ಆದರೆ ಶಕ್ತಿಶಾಲಿ ಯುವಕ ವಾಸಿಸುತ್ತಿದ್ದ. ಅವನ ಬಳಿ ಸಂಪತ್ತಿರಲಿಲ್ಲ, ರಾಜವಂಶೀಯ ರಕ್ತವಿರಲಿಲ್ಲ, ಸುಖಸೌಲಭ್ಯಗಳೂ ಇರಲಿಲ್ಲ. ಆದರೆ ಅವನ ಬಳಿ ಧೈರ್ಯ, ಪ್ರಾಮಾಣಿಕತೆ, ಶಕ್ತಿ ಮತ್ತು ಒಳ್ಳೆಯ ಹೃದಯ ಇತ್ತು. ಅವನು ಪ್ರತಿದಿನ ಕಲ್ಲು ಹೊತ್ತು, ಮರ ಕತ್ತರಿಸಿ, ಹಳ್ಳಿಯವರಿಗೆ ಸಹಾಯ ಮಾಡಿ ತನ್ನ ಜೀವನ ಸಾಗಿಸುತ್ತಿದ್ದ. ಮೊದಲ ಭೇಟಿಯ ಕ್ಷಣ. ಒಂದು ದಿನ ಜನರ ಜೀವನವನ್ನು ತಿಳಿಯಲು ರಾಣಿ ಮೆಹರ್ ಗುಪ್ತವಾಗಿ ಸಾಮಾನ್ಯ ಮಹಿಳೆಯ ವೇಷದಲ್ಲಿ ಅರಮನೆಯಿಂದ ಹೊರಬಂದಳು. ಅರಣ್ಯದ ದಾರಿಯಲ್ಲಿ ಸಾಗುವಾಗ ಅವಳ ಕುದುರೆ ಜಾರಿ ಬಿದ್ದು ಅವಳು ನೆಲಕ್ಕೆ ಬಿದ್ದಳು. ಅವಳಿಗೆ ಸಹಾಯ ಮಾಡಲು ಯಾರೂ ಬರಲಿಲ್ಲ. ಆದರೆ ವೀರ ಓಡಿಬಂದು ತನ್ನ ಬಲಿಷ್ಠ ಭುಜಗಳಿಂದ ಕುದುರೆಯನ್ನು ಎತ್ತಿ ಅವಳನ್ನು ನಿಲ್ಲಿಸಿದ. ಆ ಕ್ಷಣದಲ್ಲಿ ಅವರ ಕಣ್ಣುಗಳು ಭೇಟಿಯಾಡವು. ಅವಳ ಕಣ್ಣುಗಳಲ್ಲಿ ಕರುಣೆ, ಅವನ ಕಣ್ಣುಗಳಲ್ಲಿ ಧೈರ್ಯ. ಆ ಕ್ಷಣದಿಂದಲೇ ಒಂದು ಮಾಯಾಜಾಲದಂಥ ಪ್ರೀತಿ ಆರಂಭವಾಯಿತು. ಬೆಳೆಯುತ್ತಿರುವ ಪ್ರೀತಿ. ಅವರು ಮತ್ತೆ ಮತ್ತೆ ಭೇಟಿಯಾದರು. ನದಿಯ ತೀರದಲ್ಲಿ, ಹಳೆಯ ಆರದ ಮರದ ಕೆಳಗೆ, ಹಳ್ಳಿಯ ದಾರಿಗಳಲ್ಲಿ. ರಾಣಿ ಮೆಹರ್ ವೀರನ ಶಕ್ತಿ, ವಿನಯ, ಪವಿತ್ರ ಹೃದಯವನ್ನು ಪ್ರೀತಿಸಿದಳು. ವೀರ ರಾಣಿಯ ಕರುಣೆ, ಸರಳತೆ ಮತ್ತು ಆತ್ಮಸೌಂದರ್ಯವನ್ನು ಪ್ರೀತಿಸಿದ. ಆದರೆ ವೀರನಿಗೆ ಗೊತ್ತಿರಲಿಲ್ಲ ಅವಳು ರಾಣಿಯೆಂದು. ಮತ್ತು ರಾಣಿಗೆ ಸತ್ಯ ಹೇಳಲು ಭಯವಾಗುತ್ತಿತ್ತು. ರಾಜಸತ್ಯ ಬಹಿರಂಗ. ಒಂದು ದಿನ ರಾಜಸೈನಿಕರು ಹಳ್ಳಿಗೆ ಬಂದು ಎಲ್ಲರನ್ನೂ ಅರಮನೆಗೆ ಕರೆಯಿದರು. ವೀರ ಕೂಡ ಹೋದ. ಅಲ್ಲಿ ಅವನು ಅವಳನ್ನು ಕಂಡ. ಸರಳ ಉಡುಪಿನಲ್ಲಲ್ಲ, ಹಳ್ಳಿಯ ಹುಡುಗಿಯಾಗಲ್ಲ, ಆದರೆ ಚಿನ್ನದ ಸಿಂಹಾಸನದ ಮೇಲೆ ಕುಳಿತ ರಾಣಿ ಮೆಹರಾಗಿ. ಅವನ ಹೃದಯ ಮುರಿದು ಹೋಯಿತು. ಅವನು ಮೃದುವಾಗಿ ಹೇಳಿದನು, ಅವಳು ಆಕಾಶಕ್ಕೆ ಸೇರಿದ್ದಾಳೆ, ನಾನು ಮಣ್ಣಿಗೆ ಸೇರಿದವನು. ಅವನು ರಾಜ್ಯವನ್ನು ಬಿಟ್ಟು ಹೋಗಲು ತೀರ್ಮಾನಿಸಿದ. ರಾಣಿಯ ಧೈರ್ಯ. ವೀರ ಹೋಗುತ್ತಿದ್ದಾನೆಂದು ತಿಳಿದಾಗ ರಾಣಿ ಮೆಹರ್ ಪಾದರಾಕ್ಷೆಯಿಲ್ಲದೆ, ಕಿರೀಟವಿಲ್ಲದೆ, ಕಾವಲುಗಾರರಿಲ್ಲದೆ ಅವನ ಹಿಂದೆ ಓಡಿದಳು. ಅವನ ಮುಂದೆ ನಿಂತು ಹೇಳಿದಳು, ಲೋಕಕ್ಕೆ ನಾನು ರಾಣಿಯಾಗಿರಬಹುದು, ಆದರೆ ನನ್ನ ಹೃದಯಕ್ಕೆ ನಾನು ನಿನ್ನನ್ನು ಪ್ರೀತಿಸುವ ಒಂದು ಸಾಮಾನ್ಯ ಹುಡುಗಿ ಮಾತ್ರ. ವೀರ ಕಣ್ಣೀರಿನಿಂದ ಹೇಳಿದನು, ನಾನು ಬಡವನು, ನಿನಗೆ ಕೊಡುವುದಕ್ಕೆ ನನ್ನ ಬಳಿ ಏನೂ ಇಲ್ಲ. ರಾಣಿ ನಗುತ್ತಾ ಉತ್ತರಿಸಿದಳು, ನಿನ್ನ ಬಳಿ ಧೈರ್ಯದ ಹೃದಯ ಇದೆ, ಪ್ರಾಮಾಣಿಕ ಆತ್ಮ ಇದೆ, ನಿಜವಾದ ಪ್ರೀತಿಯಿದೆ. ಅದೇ ಯಾವುದೇ ಕಿರೀಟಕ್ಕಿಂತ ಅಮೂಲ್ಯ. ರಾಜಕೀಯ ವಿವಾಹ. ರಾಣಿ ಅರಮನೆಯ ಸಭೆಯಲ್ಲಿ ಘೋಷಿಸಿದಳು, ನಾನು ಪ್ರೀತಿಸುವ ವ್ಯಕ್ತಿಯನ್ನು ವಿವಾಹವಾಗುತ್ತೇನೆ. ಸಂಪತ್ತಿನವನನ್ನಲ್ಲ, ಅಧಿಕಾರಿಯವನನ್ನಲ್ಲ, ಗುಣ, ಧೈರ್ಯ ಮತ್ತು ಹೃದಯದ ಶಕ್ತಿಯವನನ್ನು. ಜನರು ಬೆಂಬಲಿಸಿದರು. ಮಂತ್ರಿಗಳು ಒಪ್ಪಿದರು. ಸಂಪೂರ್ಣ ರಾಜ್ಯವೇ ಸಂಭ್ರಮಿಸಿತು. ಹೂವುಗಳು, ದೀಪಗಳು, ಡೋಲು, ಸಂಗೀತ, ಸಂಭ್ರಮದ ನಡುವೆ ನಡೆದ ಮಹಾವಿವಾಹದಲ್ಲಿ ರಾಣಿ ಮೆಹರ್, ಬಡ ಆದರೆ ಶಕ್ತಿಶಾಲಿ ವೀರ ವಿವಾಹವಾದರು. ಅಂತ್ಯ. ವೀರ ಕಿರೀಟದಿಂದ ಮಾತ್ರ ರಾಜನಾಗಲಿಲ್ಲ, ಹೃದಯದಿಂದ ರಾಜನಾದನು. ರಾಣಿ ಸಿಂಹಾಸನದಿಂದ ಮಾತ್ರ ರಾಣಿಯಾಗಲಿಲ್ಲ, ಪ್ರೀತಿಯಿಂದ ರಾಣಿಯಾದಳು. ಅವರ ಪ್ರೇಮಕಥೆ ರಾಜ್ಯದ ಪುರಾಣವಾಯಿತು. ನಿಜವಾದ ಪ್ರೀತಿ ಸಂಪತ್ತನ್ನು ನೋಡುವುದಿಲ್ಲ, ಸ್ಥಾನಮಾನವನ್ನು ನೋಡುವುದಿಲ್ಲ, ಅಧಿಕಾರವನ್ನು ನೋಡುವುದಿಲ್ಲ. ಅದು ಹೃದಯವನ್ನು